ಧ್ಯಾನದ ಆಸನದಲ್ಲಿ ಕುಳಿತುಕೊಳ್ಳಿ. ಕೈಯನ್ನು ಹೃದಯ ಮುದ್ರದಲ್ಲಿಡಿ. ಕೈಯನ್ನು ಚಿನ್ಮುದ್ರದಲ್ಲಿ ಇಟ್ಟುಕೊಂಡು ಮಧ್ಯದ ಬೆರಳು, ಹೆಬ್ಬೆಟ್ಟು ಮತ್ತು ಉಂಗುರದ ಬೆರಳನ್ನು ಜೋಡಿಸಿ ಕಿರು ಬೆರಳನ್ನು ನೇರವಾಗಿ ಇಟ್ಕೊಳ್ಳಿ. ಕಣ್ಣನ್ನು ನಿಧಾನವಾಗಿ ಮುಚ್ಚಿ ನಿಮ್ಮ ದೇಹವನ್ನು ಆದಷ್ಟು ವಿಶ್ರಾಮ ಸ್ಥಿತಿಗೆ ತರಲು ಪ್ರಯತ್ನಿಸಿ. ಈಗ ನಿಧಾನವಾಗಿ ನಿಮ್ಮ ಗಮನವನ್ನು ಉಸಿರಾಟದ ಕಡೆಗೆ ತನ್ನಿ. ನಿಮ್ಮ ಉಸಿರಾಟವನ್ನು ಸ್ವಲ್ಪ ಹೊತ್ತು ಗಮನಿಸಿ. ಈಗ ನಿಧಾನವಾಗಿ ನಿಮ್ಮ ಗಮನವನ್ನು ನಿಮ್ಮ ಮನಸ್ಸಿನತ್ತ ತನ್ನಿ. ನಿಮಗೆ ನೀವೇ ಪ್ರಶ್ನಿಸಿ, ನಾನು ಏನನ್ನು ಆಲೋಚಿಸುತ್ತಿದ್ದೇನೆ ಅಂತ. ಏನು ಜಾಸ್ತಿ ಆಲೋಚನೆ ಮಾಡಲಿಕ್ಕೆ ಹೋಗಬೇಡಿ. ಯಾವುದು ಆಲೋಚನೆ ಬರುತ್ತಾ ಇರುತ್ತೋ ಅದನ್ನು ಸುಮ್ಮನೆ ಪ್ರಾಸೆಸ್ ಮಾಡಿ. ಜಸ್ಟ್ ಸುಮ್ಮನೆ ನೋಡ್ತಾ ಇರಿ, ಅಬ್ಸರ್ವ್ ಮಾಡ್ತಾ ಇರಿ, ಬಟ್ ಅದ್ರ ಬಗ್ಗೆ ಲಕ್ಷ್ಯ ಬೇಡ. ನಿಮ್ಮ ಆಲೋಚನೆಯನ್ನು ಬಂದು ಹೋಗ್ತಾ ಇರೋದನ್ನು ಗಮನಿಸಿ. ಅದರ ಬಗ್ಗೆ ಜಾಸ್ತಿ ಥಿಂಕ್ ಮಾಡಲಿಕ್ಕೆ ಹೋಗಬೇಡಿ. ಮತ್ತೆ ನಿಮ್ಮನ್ನು ಪ್ರಶ್ನಿಸಿಕೊಳ್ಳಿ, ನಾನು ಏನನ್ನು ಥಿಂಕ್ ಮಾಡ್ತಾ ಇದ್ದೀನಿ, ಏನನ್ನು ಆಲೋಚನೆ ಮಾಡ್ತಾ ಇದ್ದೀನಿ ಅಂತ. ಅದೇ ಟೈಮಲ್ಲಿ ಯಾವ ಥಾಟ್ಸ್ ಬರುತ್ತೋ, ಆಲೋಚನೆ ಬರುತ್ತೋ ಅದೆಲ್ಲ ಸುಮ್ಮನೆ ಬಂದು ಹೋಗಿ ಆಗ್ತಾ ಇರುತ್ತೆ. ನೀವು ಸುಮ್ಮನೆ ಒಬ್ಸರ್ವ್ ಮಾಡ್ತಾ ಇರ್ತೀರ, ಅದ್ರ ಬಗ್ಗೆ ಗಮನ ಕೊಡ್ತಾ ಇಲ್ಲ ಅಷ್ಟೇ. ಅದ್ರ ಬಗ್ಗೆ ಜಾಸ್ತಿ ಗಮನ ಕೊಡೋದು ಬೇಡ. ಈಗ ನಿಧಾನವಾಗಿ ನಿಮ್ಮ ಗಮನವನ್ನು ಭ್ರೂ ಮಧ್ಯದಲ್ಲಿ ತನ್ನಿ, ಐಬ್ರೋ ಸೆಂಟ್ರಲ್ಲಿ. ಅಲ್ಲಿ ಓಂಕಾರದ ಚಿತ್ರವನ್ನು ಗಮನಿಸಿ. ಅದರ ಮೇಲೆ ಓಂಕಾರದ ಚಿತ್ರ ಮೇಲೆ ಗಮನವನ್ನು ಇಡುತ್ತಾ 3 ಸಲ ಓಂ ಚಾಂಟಿಂಗ್ ಮಾಡೋಣ. ಆಮೇಲೆ ಶಾಂತಿ ಮಂತ್ರವನ್ನು ಹೇಳೋಣ. ಈಗ ಒಂದು ಸಲ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ. ಮತ್ತೊಮ್ಮೆ ಇನ್ನೊಮ್ಮೆ ಈಗ ಶಾಂತಿ ಮಂತ್ರ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಮಂತ್ರದ ಅಲೆಯಲ್ಲಿ ಸ್ವಲ್ಪ ಹೊತ್ತು ಕುಳಿತುಕೊಳ್ಳಿ. ಈಗ ನಿಧಾನವಾಗಿ ಕೈಯನ್ನು ಉಜ್ಜಿ ಉಷ್ಣತೆಯನ್ನು ಕಣ್ಣಿನ ಮೇಲೆ ಇಟ್ಟುಕೊಳ್ಳಿ. ಮುಂದಿನ ಅಭ್ಯಾಸ ನೌಕಾ ಸಂಚಲನಾಸನ್, ಬೋಟನ್ನು ಚಲಿಸೋ ಆಸನ. ಕಾಲನ್ನು ಮುಂದೆ ಚಾಚಿ 2 ಕಾಲನ್ನು ಜೋಡಿಸಿ ಕೈಯನ್ನು ಮುಷ್ಟಿ ಮಾಡಿ ಮೇಲಕ್ಕೆ ತೆಗೆದುಕೊಂಡು ಹೋಗಿ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಬೋಟನ್ನು ನಡೆಸ್ತಾ ಇದ್ದೀರಾ ನೀವು ಅಂತ. ಆಮೇಲೆ ಸೊಂಟದಿಂದ ಮುಂದೆ ಬಗ್ಗಿ ಆದಷ್ಟು ಎಷ್ಟಾಗುತ್ತೋ ಅಷ್ಟು ಕೈಯನ್ನು ಪಾದ ತನಕ ಮುಟ್ಟಿಸಿ ಮೇಲೆ ತಗೊಂಡು ಹೋಗಬೇಕು. ಬೆನ್ನನ್ನು ಹಿಂದಕ್ಕೆ ಬಗ್ಗಿಸ್ಬೇಕಾದ್ರೆ ಉಸಿರು ಒಳಗೆ, ಬೆನ್ನನ್ನು ಮುಂದಕ್ಕೆ ಬಗ್ಗಿಸ್ಬೇಕಾದ್ರೆ ಉಸಿರು ಹೊರಗೆ. ಇದನ್ನು ವಿರುದ್ಧ ದಿಕ್ಕಿನಲ್ಲೂ ಅಭ್ಯಾಸ ಮಾಡಿ. 3 ರಿಂದ 5 ಸಲ ಅಭ್ಯಾಸ ಮಾಡಿ. ಪ್ರತಿಯೊಂದು ಸುತ್ತಿನಲ್ಲೂ ಕೈಯನ್ನು ವೃತ್ತಾಕಾರದಲ್ಲಿ ತಿರುಗಿಸಬೇಕು. ಮುಂದಿನ ಅಭ್ಯಾಸ ಜಾನು ಶೀರ್ಷಾಸನ. ಎಡಕಾಲನ್ನು ಮಡಚಿ ಎಡಕಾಲಿನ ಪಾದವು ಬಲಕಾಲಿನ ತೊಡೆ ಹತ್ತಿರ ಬರಬೇಕು. ಬಲಕಾಲನ್ನು ನೇರವಾಗಿ ಇಟ್ಕೊಳ್ಳಿ. ಆಮೇಲೆ ಕೈಯನ್ನು ನೀವು ಮಂಡಿ ಮೇಲೆ ಇಟ್ಕೊಳ್ಬೋದು. ಹಾಗೆ ಜಾರಿಸ್ತಾ ಮುಂದೆ ಬಗ್ಗಬೇಕು.
ಆದಷ್ಟು ಕಾಲಿನ ಸಂದು ಅಥವಾ ಕಾಲು ಬೆರಳನ್ನು ಹಿಡ್ಕೊಳ್ಳಿಕ್ಕೆ ಪ್ರಯತ್ನಿಸಿ. ಸೊಂಟದಿಂದ ಬಗ್ಗಿ ಮುಂದೆ ಎರಡೂ ಕೈಯನ್ನು ಮೇಲಕ್ಕೆ ಎತ್ತಿ ಬೆನ್ನನ್ನು ಸ್ಟ್ರೆಚ್ ಮಾಡಿ ನಿಧಾನವಾಗಿ ಮುಂದೆ ಬಗ್ಗಿ ಈಗ ಕಾಲು ಬೆರಳನ್ನು ಹಿಡಿಯಲು ಪ್ರಯತ್ನಿಸಿ. ಫೈನಲ್ ಪೊಸಿಷನಲ್ಲಿ ಸ್ವಲ್ಪ ಹೊತ್ತು ಇರಿ, ಆಮೇಲೆ ನಿಧಾನವಾಗಿ ಪ್ರಾರಂಭಿಕ ಸ್ಥಿತಿಗೆ ಬನ್ನಿ. ನಿಮ್ಮ ಬೆನ್ನಿನ ಭಾಗವನ್ನು ಆದಷ್ಟು ಸಡಿಲಗೊಳಿಸಿ ಆರಾಮವಾಗಿರಿಸಲು ಪ್ರಯತ್ನಿಸಿ. ಈಗ ಇದೇ ಅಭ್ಯಾಸವನ್ನು ಎಡಕಾಲಿನಲ್ಲಿ ಮುಂದುವರಿಸಿ. 3 ರಿಂದ 5 ಸಲ ಉಸಿರಾಟದ ಜೊತೆಗೆ ಅಭ್ಯಾಸ ಮಾಡಿ. ಮುಂದಿನ ಅಭ್ಯಾಸ ಪಶ್ಚಿಮೋತ್ತಾನಾಸನ. ಎರಡೂ ಕಾಲನ್ನು ಜೋಡಿಸಿ ಬೆನ್ನನ್ನು ನೇರವಾಗಿ ಇಟ್ಟುಕೊಳ್ಳಿ. ನಿಮ್ಮ ಎರಡೂ ಕೈಯನ್ನು ಮಂಡಿಯ ಮೇಲಿಡಬಹುದು ಅಥವಾ ಮೇಲಕ್ಕೆ ಎತ್ತಿ ಬೆನ್ನನ್ನು ನೇರವಾಗಿ ಇಟ್ಕೊಂಡು ಸೊಂಟದ ಭಾಗದಿಂದ ಮುಂದೆ ಬಗ್ಗಬೇಕು. ಕಾಲು ಬೆರಳನ್ನು ಹಿಡಿಯಲು ಪ್ರಯತ್ನಿಸಿ. ಇದನ್ನು 3 ರಿಂದ 5 ಸಲ ಅಭ್ಯಾಸ ಮಾಡಿ. ಫೈನಲ್ ಪೊಸಿಷನ್ನಲ್ಲಿ ಸ್ವಲ್ಪ ಹೊತ್ತು ಇರಿ, ಆಮೇಲೆ ನಿಧಾನವಾಗಿ ಪ್ರಾರಂಭಿಕ ಸ್ಥಿತಿಗೆ ಬನ್ನಿ. ಪ್ರಾರಂಭಿಕ ಸ್ಥಿತಿಯಲ್ಲಿ ಇದ್ದಾಗ ಉಸಿರು ಒಳಗೆ, ಮುಂದೆ ಬಗ್ಗುವಾಗ ಉಸಿರು ಹೊರಗೆ. ಫೈನಲ್ ಪೊಸಿಷನ್ನಲ್ಲಿ ಇದ್ದಾಗ ಉಸಿರನ್ನು ಹೋಲ್ಡ್ ಮಾಡಿ. ಮುಂದಿನ ಅಭ್ಯಾಸ ಆನಂದ ಮದಿರಾಸನ. ವಜ್ರಾಸನದಲ್ಲಿ ಕುಳಿತುಕೊಳ್ಳಿ. ನಿಮ್ಮ ಅಂಗೈಯನ್ನು ಹಿಮ್ಮಡಿಯ ಮೇಲ್ಭಾಗದಲ್ಲಿ ಇಡಿ. ನಿಮ್ಮ ತಲೆ, ಕುತ್ತಿಗೆ, ಬೆನ್ನು ನೇರವಾಗಿಟ್ಕೊಳ್ಳಿ. ಕಣ್ಣನ್ನು ನಿಧಾನವಾಗಿ ಮುಚ್ಚಿ ಇಡೀ ದೇಹವನ್ನು ಆರಾಮದಾಯಕವಾಗಿಡಲು ಪ್ರಯತ್ನಿಸಿ. ಈಗ ನಿಮ್ಮ ಉಸಿರಾಟವನ್ನು ಗಮನಿಸಿ. ದೀರ್ಘವಾಗಿರುವ ನಿಧಾನವಾಗಿರುವ ಉಸಿರಾಟವನ್ನು ಗಮನಿಸಿ. ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮ್ಮ ಉಸಿರು ನಿಮ್ಮ ಭ್ರೂ ಮಧ್ಯದಿಂದ ಹೊರಗೆ ಮತ್ತು ಒಳಗೆ ಬರ್ತಾ ಇದೆ ಅಂತ ಗಮನಿಸಿ. ಭ್ರೂ ಮಧ್ಯದಿಂದ ಉಸಿರು ಒಳಗೆ, ಆಜ್ಞಾಚಕ್ರದಿಂದ ಉಸಿರು ಹೊರಗೆ, ಆಜ್ಞಾಚಕ್ರದಿಂದ ಉಸಿರು ಹೊರಗೆ ಮತ್ತು ಭ್ರೂ ಮಧ್ಯದಿಂದ ಉಸಿರು ಒಳಗೆ. ಇದನ್ನು ಸ್ವಲ್ಪ ಹೊತ್ತು ಗಮನಿಸಿ. ಈಗ ಮುಂದಿನ ಅಭ್ಯಾಸ ಸರಳ ಧನುರಾಸನ. ಹೊಟ್ಟೆಯ ಮೇಲೆ ಮಲಗಿಕೊಳ್ಳಿ. ಎರಡೂ ಕಾಲನ್ನು ಹಿಂಭಾಗದಿಂದ ಮಡಚಿ ಆ್ಯಂಕಲನ್ನು ನಿಮ್ಮ ಕೈಯಿಂದ ಹಿಡಿದುಕೊಳ್ಳಲು ಪ್ರಯತ್ನಿಸಿ. ಆಮೇಲೆ ನಿಧಾನವಾಗಿ ಎದೆ, ಹೊಟ್ಟೆ ಮತ್ತು ತಲೆಯನ್ನು ಮೇಲಕ್ಕೆ ಎತ್ತಿ. ಎಷ್ಟಾಗುತ್ತೋ ಅಷ್ಟು ಮೇಲಕ್ಕೆ ಎತ್ತಿ. ಆಮೇಲೆ ಫೈನಲ್ ಪೊಸಿಷನ್ನಲ್ಲಿ ಸ್ವಲ್ಪ ಹೊತ್ತು ಇರಿ, ಆಮೇಲೆ ನಿಧಾನವಾಗಿ ನಿಮ್ಮ ದೇಹವನ್ನು ಪ್ರಾರಂಭಿಕ ಸ್ಥಿತಿಗೆ ತನ್ನಿ. 3 ರಿಂದ 5 ಬಾರಿ ಅಭ್ಯಾಸ ಮಾಡಿ. ಪ್ರಾರಂಭಿಕ ಸ್ಥಿತಿಯಲ್ಲಿ ಉಸಿರು ಒಳಗೆ, ದೇಹವನ್ನು ಮೇಲಕ್ಕೆ ಎತ್ತುವಾಗ ಉಸಿರನ್ನು ಹೋಲ್ಡ್ ಮಾಡಿ.
ಫೈನಲ್ ಪೊಸಿಷನ್ನಲ್ಲಿ ಇರುವಾಗ ದೀರ್ಘವಾದ ಉಸಿರನ್ನು ನಿಧಾನವಾಗಿ ಒಳಗೆ ತೆಗೆದುಕೊಳ್ಳಿ. ಸ್ಟಾರ್ಟಿಂಗ್ ಪೊಸಿಷನ್ ಆರಂಭಿಕ ಸ್ಥಿತಿಗೆ ಬರುವಾಗ ಉಸಿರನ್ನು ಹೊರಗೆ ಬಿಡ್ತಾ ಬನ್ನಿ. ಮತ್ಸ್ಯ ಕ್ರೀಡಾಸನದಲ್ಲಿ ಸ್ವಲ್ಪ ಹೊತ್ತು ಆರಾಮ್ ಮಾಡಿ ಹೊಟ್ಟೆಯ ಮೇಲೆ ಮಲಗಿಕೊಳ್ಳಿ. ಕೈಯನ್ನು ಇಂಟರ್ಲಾಕ್ ಮಾಡಿ ನಿಮ್ಮ ಎಡಗಾಲನ್ನು ಸೈಡಿಗೆ ಮಡಚಿ ಅದನ್ನು ಮೊಳಕಾಲಿನ ಹತ್ತಿರ ತನ್ನಿ. ಬಲಕಾಲು ನೇರವಾಗಿ ಇರಲಿ. ಈ ಪೊಸಿಷನ್ನಲ್ಲಿ ಸ್ವಲ್ಪ ಹೊತ್ತು ಆರಾಮವಾಗಿ ಮಲಗಿಕೊಳ್ಳಿ. ಈಗ ಇದೇ ಅಭ್ಯಾಸವನ್ನು ಎಡಭಾಗದಲ್ಲಿ ಮುಂದುವರಿಸಿ. ಈಗ ನಿಧಾನವಾಗಿ ಎದ್ದು ನಿಂತುಕೊಳ್ಳಿ. ನಿಂತುಕೊಂಡು ಮಾಡುವ ಆಸನವನ್ನು ಮಾಡೋಣ. ಮುಂದಿನ ಅಭ್ಯಾಸ ಏಕಪಾದಾಸನ. ಒಂದೇ ಕಾಲಿನಲ್ಲಿ ನಿಂತುಕೊಂಡು ಮಾಡುವ ಆಸನ. ಎರಡೂ ಪಾದದ ಮೇಲೆ ಬ್ಯಾಲೆನ್ಸ್ ಮಾಡಿ ನಿಂತುಕೊಳ್ಳಿ. ಕೈಯನ್ನು ನಮಸ್ಕಾರ ಮುದ್ರಾ ಅಥವಾ ಇಂಟರ್ಲಾಕ್ ಮಾಡಿ ಮುಂದೆ ಬಗ್ಗಬೇಕಾದ್ರೆ ಸೊಂಟದಿಂದ ಬಗ್ತಾ ಎಡಗಾಲನ್ನು ಮೇಲಕ್ಕೆ ತನ್ನಿ. ಬ್ಯಾಲೆನ್ಸ್ ಮಾಡಿ. ಬಲಗಾಲಿನ ಮೇಲೆ ಒಂದೇ ಕಾಲಿನ ಮೇಲೆ ಬ್ಯಾಲೆನ್ಸ್ ಮಾಡಿ. ಫೈನಲ್ ಪೊಸಿಷನ್ನಲ್ಲಿ ಸ್ವಲ್ಪ ಹೊತ್ತು ಇರಿ. ಕೈಯನ್ನು ಮೇಲಕ್ಕೆ ಎತ್ತಬೇಕಾದ್ರೆ ಉಸಿರು ಒಳಗೆ, ಮುಂದೆ ಬಗ್ಗಬೇಕಾದ್ರೆ ಉಸಿರು ಹೊರಗೆ. ಫೈನಲ್ ಪೊಸಿಷನ್ನಲ್ಲಿ ಸಾಮಾನ್ಯವಾದ ಉಸಿರಾಟ. ಮತ್ತೆ ಪ್ರಾರಂಭಿಕ ಸ್ಥಿತಿಗೆ ಬರಬೇಕಾದ್ರೆ ಉಸಿರು ಒಳಗೆ. ಕೈಯನ್ನು ಕೆಳಗಡೆ ತರಬೇಕಾದ್ರೆ ಉಸಿರು ಹೊರಗೆ. ಮೂರರಿಂದ 5 ಬಾರಿ ಅಭ್ಯಾಸ ಮಾಡಿ. ಮುಂದಿನ ಅಭ್ಯಾಸ ಪಾದಹಸ್ತಾಸನ. ಎರಡೂ ಕಾಲಿನ ಮೇಲೆ ನಿಂತುಕೊಳ್ಳಿ. ಬಾಡಿಯನ್ನು ರಿಲ್ಯಾಕ್ಸ್ ಮಾಡಿ. ನಿಧಾನವಾಗಿ ಕೈಯನ್ನು ಮೇಲಕ್ಕೆ ಎತ್ತಿ ಬೆನ್ನನ್ನು ನೇರ ಮಾಡಿ ನಿಧಾನವಾಗಿ ಬಗ್ಗುತ್ತಾ ಬನ್ನಿ. ಸೊಂಟದಿಂದ ಬಗ್ಗಿ ನಿಮ್ಮ ಕೈಯಿಂದ ಕಾಲು ಬೆರಳನ್ನು ಹಿಡಿಯಲು ಪ್ರಯತ್ನಿಸಿ. ಪ್ರಾರಂಭಿಕ ಸ್ಥಿತಿಯಲ್ಲಿ ಉಸಿರು ಒಳಗೆ, ಮುಂದೆ ಬಗ್ಗುವಾಗ ಉಸಿರು ಹೊರಗೆ. ಫೈನಲ್ ಪೊಸಿಷನ್ನಲ್ಲಿ ಇರುವಾಗ ಸಾಮಾನ್ಯವಾದ ಉಸಿರಾಟ. ಮತ್ತೆ ಪ್ರಾರಂಭಿಕ ಸ್ಥಿತಿಗೆ ಬರುವಾಗ ಉಸಿರು ಒಳಗೆ. 3ರಿಂದ 5 ಬಾರಿ ಅಭ್ಯಾಸ ಮಾಡಿ.
ಮುಂದಿನ ಅಭ್ಯಾಸ ನಟವರಾಸನ, ಕೃಷ್ಣನ ಆಸನ. ಎರಡೂ ಕಾಲಿನ ಮೇಲೆ ನಿಂತುಕೊಳ್ಳಿ. ನಿಮ್ಮ ಬಲ ಪಾದವನ್ನು ಎಡ ಪಾದದ ಸೈಡಿಗೆ ನೇರವಾಗಿ ಇಡಿ. ಎರಡೂ ಕೈಯನ್ನು ಮೇಲಕ್ಕೆ ಎತ್ತಿ ಕೊಳಲನ್ನು ಬಾರಿಸುತ್ತಿರುವಂತೆ ಇಟ್ಕೊಳ್ಳಿ. ಬಲ ಅಂಗೈಯು ಮುಂಭಾಗದ ಮುಖನಾಗಿರಲಿ, ಎಡ ಅಂಗೈಯು ಹಿಂಭಾಗದ ಮುಖವಾಗಿರಲಿ. ಬೆರಳುಗಳನ್ನು ಜೋಡಿಸಿ ಕಿರುಬೆರಳು ಮತ್ತು ತೋರ್ಬೆರಳು ಅದೆರಡೇ ನೇರವಾಗಿರಲಿ, ಉಳಿದಿದ್ದೆಲ್ಲ ಮಡಚಬೇಕು. ಆಮೇಲೆ ತಲೆಯನ್ನು ಎಡಭಾಗಕ್ಕೆ ತಿರುಗಿಸಿ ಫೈನಲ್ ಪೊಸಿಷನ್ನಲ್ಲಿ ಸ್ವಲ್ಪ ಹೊತ್ತು ಇರಿ. ಆಮೇಲೆ ನಿಧಾನವಾಗಿ ಪ್ರಾರಂಭಿಕ ಸ್ಥಿತಿಗೆ ಬನ್ನಿ. ಈಗ ಇದೇ ಅಭ್ಯಾಸವನ್ನು ಎಡಭಾಗದಲ್ಲಿ ಮುಂದುವರಿಸಿ 3 ರಿಂದ 5 ಬಾರಿ ಅಭ್ಯಾಸ ಮಾಡಿ. ನಿಮ್ಮ ಉಸಿರಾಟ ನೈಸರ್ಗಿಕವಾಗಿರಲಿ. ಮುಂದಿನ ಅಭ್ಯಾಸ ಸೂರ್ಯ ನಮಸ್ಕಾರ. ಪ್ರತಿ ಆಸನದಲ್ಲಿ 3 ಸಲ ಓಂ ಚಾಂಟಿಂಗ್ ಮಾಡಿ. ಸೂರ್ಯ ಮಂತ್ರ. ಓಂ ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ ತತ್ವಂ ಪೂಷನ್ನ ಪಾವೃಣು ಸತ್ಯಧರ್ಮಾಯ ದೃಷ್ಟಯೇ. ಓಂ 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 ಓಂ. ಇನ್ನೊಂದು ಸೈಡು ಸೂರ್ಯ ಮಂತ್ರದಿಂದ ಮಾಡೋಣ. ಓಂ ಹ್ರಾಂ ಮಿತ್ರಾಯ ನಮಃ. ಓಂ ಹ್ರೀಂ ರವಯೇ ನಮಃ. ಓಂ ಹ್ರೂಂ ಸೂರ್ಯಾಯ ನಮಃ. ಓಂ ಹ್ರೈಂ ಭಾನವೇ ನಮಃ. ಓಂ ಹ್ರೌಂ ಖಗಾಯ ನಮಃ. ಓಂ ರಃ ಪೂಷ್ಣೇ ನಮಃ. ಓಂ ಹ್ರಾಂ ಹಿರಣ್ಯಗರ್ಭಾಯ ನಮಃ. ಓಂ ಹ್ರೀಂ ಮರೀಚಯೇ ನಮಃ. ಓಂ ಹ್ರೂಂ ಆದಿತ್ಯಾಯ ನಮಃ. ಓಂ ಹ್ರೈಂ ಸವಿತ್ರೇ ನಮಃ. ಓಂ ಹ್ರೌಂ ಅರ್ಕಾಯ ನಮಃ. ಓಂ ರಃ ಭಾಸ್ಕರಾಯ ನಮಃ. ಈಗ ನಿಮ್ಮ ದೇಹವನ್ನು ನಿಂತುಕೊಂಡೇ ಸ್ವಲ್ಪ ಹೊತ್ತು ಆರಾಮ ಮಾಡಿ. ಈಗ ನಿಧಾನವಾಗಿ ಧ್ಯಾನದ ಆಸನದಲ್ಲಿ ಪ್ರಾಣಾಯಾಮಕ್ಕಾಗಿ ಕುಳಿತುಕೊಳ್ಳಿ. ಮುಂದಿನ ಅಭ್ಯಾಸ ಭಸ್ತ್ರಿಕಾ ಪ್ರಾಣಾಯಾಮ. ಭಸ್ತ್ರಿಕಾ ಪ್ರಾಣಾಯಾಮದಲ್ಲಿ ಉಸಿರನ್ನು ಜೋರಾಗಿ ಒಳಗೆ ತೆಗೆದುಕೊಳ್ಬೇಕು ಮತ್ತು ಉಸಿರನ್ನು ಜೋರಾಗಿ ಹೊರಗೆ ಬಿಡಬೇಕು. ಹೃದಯದ ಒತ್ತಡ ಅಥವಾ ಹೃದಯದ ಯಾವುದೇ ತೊಂದರೆ ಇರುವವರಿಗೆ ಈ ಅಭ್ಯಾಸ ಒಳಿತಲ್ಲ. ಈ ಅಭ್ಯಾಸವನ್ನು 2 ಥರದಲ್ಲಿ ಮಾಡಬಹುದು. ಕೈಯನ್ನು ಚಿನ್ಮುದ್ರದಲ್ಲಿ ಮಾಡಬಹುದು ಅಥವಾ ಕೈಯನ್ನು ಮೇಲೆ ಎತ್ತಿ ಮೇಲೆ ಕೆಳಗೆ ಮಾಡ್ತಾನೂ ಮಾಡಬಹುದು. ಅದು ಜಾಸ್ತಿ ಫೋರ್ಸ್ ಕೊಡುತ್ತೆ.
10 ಸಲ ಶ್ವಾಸೋಚ್ಛ್ವಾಸ ಮಾಡಿದ್ಮೇಲೆ ಮತ್ತೆ ನಾರ್ಮಲ್ ಬ್ರೀದಿಂಗ್ ಮಾಡಿಕೊಂಡು ಆಮೇಲೆ ಮತ್ತೆ ಶುರು ಮಾಡಿ. ಹೀಗೆ 5 ಸರ್ತಿ ಮಾಡಿ, 5 ಸುತ್ತು ಮಾಡಿ. ಈಗ ಈ ಅಭ್ಯಾಸವನ್ನು ನಿಲ್ಲಿಸಿ ಸ್ವಲ್ಪ ಹೊತ್ತು ಸಾಮಾನ್ಯವಾದ ಉಸಿರಾಟವನ್ನು ಮಾಡಿ. ಮುಂದಿನ ಅಭ್ಯಾಸ ನಾಡಿ ಶುದ್ಧಿ ಪ್ರಾಣಾಯಾಮ. ನಿಮ್ಮ ಉಸಿರಾಟ ಸಹಜ ಸ್ಥಿತಿಗೆ ಬಂದ ಮೇಲೆ ನಾಡಿ ಶುದ್ಧಿ ಪ್ರಾಣಾಯಾಮವನ್ನು ಶುರು ಮಾಡಿ. ನಿಮ್ಮ ಎಡಗೈಯಲ್ಲಿ ಚಿನ್ಮುದ್ರ, ಬಲಗೈಯಲ್ಲಿ ನಾಸಾಗ್ರ ಮುದ್ರವನ್ನು ಇಟ್ಟುಕೊಳ್ಳಿ. ನಾಡಿ ಶುದ್ಧಿ ಪ್ರಾಣಾಯಾಮವನ್ನು 5 ಸುತ್ತು ಅಭ್ಯಾಸ ಮಾಡಿ. ಈಗ ಶವಾಸನದಲ್ಲಿ ಮಲಗಿಕೊಳ್ಳಿ. ನಿಮ್ಮ ದೇಹವನ್ನು ಆದಷ್ಟು ಆರಾಮದಾಯಕ ಸ್ಥಿತಿಗೆ ತರಲು ಪ್ರಯತ್ನಿಸಿ. ಕಣ್ಣನ್ನು ನಿಧಾನವಾಗಿ ಮುಚ್ಚಿ ಎಲ್ಲ ಅಂಗಾಂಗಗಳನ್ನು ಸಡಿಲಗೊಳಿಸಿ. ಈಗ ನಿಧಾನವಾಗಿ ನಿಮ್ಮ ಗಮನವನ್ನು ಉಸಿರಾಟದ ಕಡೆಗೆ ತನ್ನಿ. ಉಸಿರಾಟವನ್ನು ಸ್ವಲ್ಪ ಹೊತ್ತು ಗಮನಿಸಿ. ಈಗ ನಿಧಾನವಾಗಿ ನಿಮ್ಮ ಗಮನವನ್ನು ಚಿದಾಕಾಶದ ಕಡೆಗೆ ತನ್ನಿ. ಚಿದಾಕಾಶ ಅಂದರೆ ನಿಮ್ಮ ಹಣೆ. ಒಂದು ನೀಲಿಯಾಗಿರುವ ಸಮುದ್ರವನ್ನು ಗಮನಿಸಿ. ಓಷನ್ ಅಂತ ಹೇಳ್ತಾರೆ. ಅದರ ಅಲೆಯನ್ನು ಗಮನಿಸಿ. ಆ ಸಮುದ್ರದ ಅಲೆಯು ನಿಮ್ಮ ಇನ್ನರ್ ಸ್ಪೇಸ್ ಅಂದರೆ ನಿಮ್ಮ ಚಿದಾಕಾಶ ಹಣೆಯಲ್ಲಿ ಬರುತ್ತಿರುವಂತೆ ಗಮನಿಸಿ. ಆ ಸಮುದ್ರದ ಅಲೆಯು ನಿದ್ರೆಯನ್ನು ರಿಪ್ರೆಸೆಂಟ್ ಮಾಡುತ್ತೆ. ಮನಸ್ಸಿನ ಪರಿಸ್ಥಿತಿಯನ್ನು ಗಮನಿಸಿ. ನಿದ್ರೆಯ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಊಹೆ ಮಾಡಿಕೊಳ್ಳಿ ನೀವು ಅನ್ಕಾನ್ಷಿಯಸ್ ಆಗಿದ್ದೀರಾ ಅಂತ. ಆಮೇಲೆ ಅಲೆಗಳು ನಿಮ್ಮ ಮನಸ್ಸಿನಲ್ಲಿ ಉದ್ಭವಿಸುತ್ತಿವೆ ಅಂತ ಗಮನಿಸಿ. ಅದಾದ ಮೇಲೆ ಸುಂದರವಾದ ಒಂದು ನೀಲಿಯ ಆಕಾಶವನ್ನು ನಿಮ್ಮ ಮೇಲ್ಗಡೆ ಇರುವಂತೆ ಗಮನಿಸಿ. ಆಮೇಲೆ ದೊಡ್ಡದಾದ ನೀಲಿ ಕಲರಿನ ಓಷನ್ನು, ಸಮುದ್ರ, ಅದರ ಮೇಲೆ ಅನಂತವಾದ ಅಲೆಗಳು ಬರುತ್ತಿರುವುದನ್ನು ಗಮನಿಸಿ. ಈಗ ನಿಧಾನವಾಗಿ ಶವಾಸನದಿಂದ ಹೊರಗೆ ಬನ್ನಿ. ನಿಮ್ಮ ಕಾಲ್ಬೆರಳನ್ನು ಅಗಲಿಸಿ, ಕೈಬೆರಳನ್ನು ಅಗಲಿಸಿ ನಿಧಾನವಾಗಿ ಬಲಭಾಗಕ್ಕೆ ತಿರುಗಿ ಎದ್ದು ಕುಳಿತುಕೊಳ್ಳಿ. ಕೈಯನ್ನು ಉಜ್ಜಿ ಉಷ್ಣತೆಯನ್ನು ಕಣ್ಣಿನ ಸುತ್ತ ಇಟ್ಟುಕೊಳ್ಳಿ. ಕಣ್ಣನ್ನು ನಿಧಾನವಾಗಿ ತೆರೆಯಿರಿ. ಓಂ ಶಾಂತಿ ಶಾಂತಿ ಶಾಂತಿ.
ಇವತ್ತಿನ ಯೋಗಾಭ್ಯಾಸ ಇಲ್ಲಿಗೆ ಮುಗಿಯಿತು. ನನ್ನ ಜೊತೆ ಕೂಡಿ ಯೋಗಾಭ್ಯಾಸ ಮಾಡಿದ್ದಕ್ಕೆ ತುಂಬ ಧನ್ಯವಾದ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.